Hello friends, welcome to Sadhana Shankar Academy, Shikaripura. Myself, Ashwini. Today we are going to start with a very first chapter in HSTR biology syllabus, that is living word. ಇವತ್ತು ನಾವು ಫಸ್ಟ್ ಕಾನ್ಸೆಪ್ಟ್ ಸಿಲೆಬಸ್ಸಲ್ಲಿ HSTR biology syllabusಸಲ್ಲಿ ಫಸ್ಟ್ ಕಾನ್ಸೆಪ್ಟ್ ಲಿವಿಂಗ್ ವರ್ಡ್ ಬಗ್ಗೆ ಸ್ಟಡಿ ಮಾಡೋಣ. ಲಿವಿಂಗ್ ವರ್ಡ್ ಬಗ್ಗೆ ಸ್ಟಡಿ ಮಾಡಲಿಕ್ಕೂ ಮುಂಚೆ ಫಸ್ಟ್ ನಾವು ಲಿವಿಂಗ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. So the meaning of living here is a state of being alive, a state of being alive. ನಾವಿವಾಗ ಜೀವಂತ ಇದ್ದೀವಿ ಅಂತಂದರೆ ಅದನ್ನೇ ನಾವೇನಂತ ಕರಿತೀವಿ, ಲಿವಿಂಗ್ ಅಂತ ಕರಿತೀವಿ. ಹಾಗಿದ್ರೆ ಯಾವೆಲ್ಲ ಆರ್ಗ್ಯಾನಿಸಮ್ಸ್ನ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ? ಯಾವೆಲ್ಲ ಆರ್ಗ್ಯಾನಿಸಮ್ಸ್ನ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ ಅಂದರೆ, ಸೊ ಒಂದು ಪ್ಲಾಂಟ್ಸು. We can say plants are the living organisms. Along with the plants, we can say animals, okay, and microbes. So, ಈ ಮೂರನ್ನು ನಾವೇನಂತ ಕರಿತೀವಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಬಟ್ ನಾವು ಈ ಬೋರ್ಡ್ನ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಲ್ಲ, ಈ ಪೆನ್ನನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಲ್ಲ, ಇದನ್ನೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕೂಡ ಹೇಳಲ್ಲ. ಓಕೆ, ಸೊ ಏನಂತ ಕರಿತೀವಿ, ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಹೌ ಕ್ಯಾನ್ ಯು ಸೇ that plants are living organisms, animals are living organisms, microbes are living organisms? ನಾವು ಹೇಗೆ ಹೇಳ್ತೀವಿ ಈ ಮೂರನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಗೆ ಹೇಳ್ತೀವಿ? ಓಕೆ, ಹೇಗೆ ಹೇಳ್ತೀವಪ್ಪ ಅಂತಂದರೆ, ಇಟ್ ಮಸ್ಟ್ ಒಬೇ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಟ್ ಮಸ್ಟ್ ಹ್ಯಾವ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಈ ಪ್ಲಾಂಟ್ಸಿಗೆ, ಅನಿಮಲ್ಸಿಗೆ ಮತ್ತು ಮೈಕ್ರೋಬ್ಸಿಗೆ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ. ಸೊ ಆ ಪ್ರಾಪರ್ಟೀಸ್ ಇದ್ದರೆ ಮಾತ್ರ ನಾವೇನಂತ ಹೇಳ್ತೀವಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪ್ರಾಪರ್ಟೀಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ಕ್ಯಾರೆಕ್ಟರ್ ಈಸ್ ಗ್ರೋತ್. ಓಕೆ, ಫಸ್ಟ್ ಕ್ಯಾರೆಕ್ಟರ್ ಏನಂತ ಕರಿತೀವಿ ನಾವು, ಗ್ರೋತ್ ಅಂತ ಹೇಳ್ತೀವಿ. ಸೊ ಗ್ರೋತನ್ನು ನಾವು ಡಿಫೈನ್ ಮಾಡೋದಾದರೆ, ಇನ್ಕ್ರೀಸ್ ಇನ್ ಮಾಸ್, ಇನ್ಕ್ರೀಸ್ ಇನ್ ನಂಬರ್ ಆಫ್ ಎನ್ ಸೆಲ್, ದಟ್ ಈಸ್ ಕಾಲ್ಡ್ ಆಸ್ ಗ್ರೋತ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈಗ ಹ್ಯೂಮನ್ ಬೀನ್ಸು ಗ್ರೋ ಆಗ್ತಾರೆ, ಪ್ಲಾಂಟ್ಸು ಗ್ರೋ ಆಗುತ್ತೆ. ಸೊ ಅದನ್ನೇನಂತ ಕರಿತೀವಿ ನಾವು, ಇನ್ಕ್ರೀಸ್ ಇನ್ ಮಾಸ್ ಆರ್ ನಂಬರ್. ಓಕೆ, ಸೊ ಈ ಪೆನ್ ಗ್ರೋ ಆಗುತ್ತಾ? ಈಗ ಈ ಪೆನ್ ಗ್ರೋ ಆಗಲ್ಲ, ಇದನ್ನು ನಾವು ಲಿವಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಈ ಬೋರ್ಡ್ ಗ್ರೋ ಆಗುತ್ತಾ? ಇಲ್ಲ, ಈ ಬೋರ್ಡು ಕೂಡ ಗ್ರೋ ಆಗೋದಿಲ್ಲ, ಇದನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಪ್ಲಾಂಟ್ಸ್ ಗ್ರೋ ಆಗುತ್ತೆ, ಅನಿಮಲ್ಸ್ ಗ್ರೋ ಆಗುತ್ತೆ, ಮೈಕ್ರೋಬ್ಸ್ ಕೂಡ ಗ್ರೋ ಆಗುತ್ತೆ. ಓಕೆ, ಸೊ ನಮಗೆಲ್ಲ ಗೊತ್ತು, ಪ್ಲಾಂಟ್ಸಲ್ಲಿ ನಾವು ಗ್ರೋತ್ ಈಸ್ ಅನ್ಲಿಮಿಟೆಡ್, ಇರೋವರೆಗೂ ಪ್ಲಾಂಟ್ಸ್ ಏನಾಗ್ತಾ ಇರುತ್ತೆ, ಬೆಳೀತಾನೇ ಇರುತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಏನಾಗ್ತಾ ಇರುತ್ತೆ, ಗ್ರೋತ್ ಈಸ್ ಲಿಮಿಟೆಡ್ ಅಪ್ ಟು ಸರ್ಟೇನ್ ಏಜ್. ಓಕೆ, ನಮ್ಮನ್ನು ನಾವು ಅನಿಮಲ್ಸ್ ಅಂತ ಕರ್ಕೋತೀವಿ, ಬಿಕಾಸ್ ವಿ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಅನಿಮೇಲಿಯಾ. ಓಕೆ, ಸೊ ಪ್ಲಾಂಟ್ಸಲ್ಲಿ ಏನಾಗುತ್ತೆ, ದ ಗ್ರೋತ್ ಈಸ್ ಕಂಟಿನ್ಯೂಯಸ್. ಓಕೆ, ಸೊ ಪ್ಲಾಂಟ್ಸ್ ಇರೋವರೆಗೂ ಗ್ರೋ ಆಗ್ತಾನೇ ಇರುತ್ತೆ. ಬಟ್ ಅನಿಮಲ್ಸಲ್ಲಿ ಏನಾಗುತ್ತೆ, animals which includes human beings, the growth is limited up to certain age ವರೆಗೂ ಮಾತ್ರ ಏನಾಗುತ್ತೆ, ಗ್ರೋ ಆಗೋತಾ ಹೋಗುತ್ತೆ. ಓಕೆ, ಸೊ ನಾವು ಆದರೂ ಕೂಡ ಪ್ಲಾಂಟ್ಸು, ಅನಿಮಲ್ಸು, ಮೈಕ್ರೋಬ್ಸ್ ಎಲ್ಲದೂ ಕೂಡ ಗ್ರೋ ಆದರೂ ಕೂಡ ಇದನ್ನು ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳಲ್ಲ. ಓಕೆ, ಸೊ ಗ್ರೋತ್ ಈಸ್ ನಾಟ್ ದ ಡಿಫೈನಿಂಗ್ ಪ್ರಾಪರ್ಟಿ of living organisms. ಯಾಕೆ ನಾವು ಇದನ್ನು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕರೆಯಲ್ಲ? ಓಕೆ, ಸೊ ಇದರಲ್ಲಿ ಡಿಫೈನಿಂಗ್ ಅಂತಂದರೆ ಅದರಲ್ಲಿ ಮಾತ್ರ ಇರಬೇಕು. ಓಕೆ, ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಮಾತ್ರ ಗ್ರೋ ಆಗಬೇಕು. ಓಕೆ, ಹಾಗಿದ್ರೆ ನಾನೇ ಹೇಳಿದೆ ಮುಂಚೆ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಲ್ ನಾಟ್ ಗ್ರೋ ಅಂತ. ಬಟ್ ದ ಮೌಂಟೇನ್ಸ್, ಓಕೆ, ಮೌಂಟೇನ್ಸು ಕೂಡ ಗ್ರೋ ಆಗುತ್ತೆ. ಹೇಗೆ ಗ್ರೋ ಆಗುತ್ತೆ? ಡ್ಯೂ ಟು ದ ಅಕ್ಯುಮುಲೇಷನ್ ಆಫ್ ಸಮ್ ಮೆಟೀರಿಯಲ್ಸ್ ಓವರ್ ಬಿಟ್. ಓಕೆ, ಸೊ ಅದ್ರ ಮೇಲೆ ಕೆಲವೊಂದು ಮೆಟೀರಿಯಲ್ಸು ಅಕ್ಯುಮುಲೇಟ್ ಆಗಿ ಮೌಂಟೈನ್ಸ್ ಏನಾಗುತ್ತೆ, ಅದು ಕೂಡ ಗ್ರೋ ಆಗುತ್ತೆ. ಸೊ ಹಾಗಾಗಿ ನಾವು ಗ್ರೋತ್ನ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳೋದಿಲ್ಲ. ಗ್ರೋತ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದು ಒಂದು. ಓಕೆ, ಸೊ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡೋದಾದರೆ, ಸೆಕೆಂಡ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವು ನೋಡೋದಾದರೆ, ದ ಸೆಕೆಂಡ್ ಒನ್ ಈಸ್ ರೀಪ್ರೊಡಕ್ಷನ್.
ಓಕೆ, ಸೆಕೆಂಡ್ ಪ್ರಾಪರ್ಟಿ ಯಾವುದು? ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಅಂದರೆ ಎಬಿಲಿಟಿ ಟು ಪ್ರೊಡ್ಯೂಸ್ ದ ಆಫ್ ಸ್ಪ್ರಿಂಗ್ಸ್. ರೀಪ್ರೊಡಕ್ಷನ್ಸ್ ಮೀನ್ಸ್ ಎಬಿಲಿಟಿ ಟು ಪ್ರೊಡ್ಯೂಸ್ the offspring. Okay, so ability to produce the offspring, that is called as reproduction ಅಂತ ಹೇಳ್ತೀವಿ. ಈ ರೀಪ್ರೊಡಕ್ಷನ್ ಅಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ. ಎಷ್ಟು ಟೈಪ್ಸ್ ನೋಡ್ತೀವಿ ಅಂದರೆ 2 ಟೈಪ್ಸ್ ನೋಡ್ತೀವಿ. ಒಂದು asexual reproduction and one more is sexual reproduction. ಒಂದು ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಏನು ಇವೆರಡರ ಮಧ್ಯೆ ಎರಡು ಡಿಫ್ರೆನ್ಸು? ವಾಟ್ ಈಸ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಆ್ಯಂಡ್ ವಾಟ್ ಈಸ್ ಸೆಕ್ಷುಯಲ್ ರೀಪ್ರೊಡಕ್ಷನ್? ನೋಡಿ, ಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್. ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್. ಬಟ್ ಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ ಹಾಗಲ್ಲ. ಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ 2 ಪ್ಯಾರೆಂಟ್ಸ್ ಆರ್ ಇನ್ವಾಲ್ವ್ಡ್. ಒನ್ ಈಸ್ ಮೇಲ್ ಆ್ಯಂಡ್ ಅನದರ್ ಒನ್ ಈಸ್ ಫೀಮೇಲ್ ಅಂತ ಹೇಳ್ತೀವಿ. ಓಕೆ, ಹಿಯರ್ 2 ಪ್ಯಾರೆಂಟ್ಸ್. ಓಕೆ, ಸೊ ಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ 2 ಪೇರೆಂಟ್ಸ್ ಇನ್ವಾಲ್ವ್ ಆಗುತ್ತೆ. ಅಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ ಓನ್ಲಿ 1 ಪೇರೆಂಟ್ ಈಸ್ ಇನ್ವಾಲ್ವ್ಡ್. ನೋಡಿ, ಎಸೆಕ್ಷುಯಲ್ ರೀಪ್ರೊಡಕ್ಷನಿಂದ ಬರೋ ಆಫ್ ಸ್ಪ್ರಿಂಗ್ಸ್ ಎಲ್ಲ ಏನಾಗಿರುತ್ತೆ? ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಪೇರೆಂಟ್. ಪೇರೆಂಟ್ಸ್ ಹೇಗಿರ್ತಾರೋ ಒರಿಜಿನಲ್ ಪೇರೆಂಟು ಅದೇ ಥರನೇ ಆಫ್ ಸ್ಪ್ರಿಂಗ್ಸ್ ಕೂಡ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಸೆಕ್ಷುಯಲ್ ರೀಪ್ರೊಡಕ್ಷನ್, ಇಲ್ಲಿ ಏನಾಗುತ್ತೆ? 2 ಪೇರೆಂಟ್ಸ್ ಇನ್ವಾಲ್ವ್ ಆಗಿರುತ್ತೆ, ಮೇಲು ಮತ್ತು ಫೀಮೇಲು. ಇಲ್ಲಿ ಬರೋ ಆಫ್ ಸ್ಪ್ರಿಂಗ್ಸು ನಾಟ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಪೇರೆಂಟ್ಸ್. Okay, and one more thing, all the living organisms will reproduce, but except mule. ಓಕೆ, ಮ್ಯೂಲ್ನ ನಾವೇನಂತ ಕರಿತೀವಿ? ಸ್ಟೆರೈಲ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟೆರೈಲ್ ಅಂದರೆ 2 ಮೀನಿಂಗ್ ಬರುತ್ತೆ. ಒಂದು, ಸ್ಟೆರೈಲ್ ಅಂತ ಅಂದರೆ ಇನ್ಎಬಿಲಿಟಿ ಟು ರೀಪ್ರೊಡ್ಯೂಸ್. ಇನ್ಎಬಿಲಿಟಿ ಟು ರೀಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಆಫ್ ಸ್ಪ್ರಿಂಗ್ಸ್ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಇನ್ನೊಂದು ಮೀನಿಂಗ್ ಏನು ಬರುತ್ತೆ? ಫ್ರೀ ಆಫ್ ಮೈಕ್ರೋಬ್ಸ್ ಅಂತ ಬರುತ್ತೆ. ಓಕೆ, ಸೊ ಬಟ್ ಇಲ್ಲಿ ನಾವು ತಗೊಳ್ಳೋದಾದರೆ ಸ್ಟೆರೈಲ್ ಮೀನಿಂಗ್ ಏನಂತ ಬರುತ್ತೆ? ಇನ್ಎಬಿಲಿಟಿ ಟು ರೀಪ್ರೊಡ್ಯೂಸ್. ಮ್ಯೂಲ್ ಈಸ್ ಎ ಒನ್ ಆರ್ಗ್ಯಾನಿಸಮ್ಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ. ಇದು ಮ್ಯೂಲ್ ಹೇಗೆ ಬಂತು ಅಂದರೆ, ಫೀಮೇಲ್ ಹಾರ್ಸ್ ಈಸ್ ಕ್ರಾಸ್ಡ್ ವಿತ್ ದ ಮೇಲ್ ಡಾಂಕಿ. ಓಕೆ, ಫೀಮೇಲ್ ಹಾರ್ಸ್ನ ಮೇಲ್ ಡಾಂಕಿ ಜೊತೆಗೆ ಕ್ರಾಸ್ ಮಾಡಿದಾಗ ನಮಗೆ ಬಂದಿದ್ದು ಮ್ಯೂಲ್. ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಹೆಸರುಗತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಮ್ಯೂಲ್ ಈಸ್ ಸ್ಟೆರೈಲ್. ಸ್ಟೆರೈಲ್ ಮೀನಿಂಗ್ ಏನು? ಇನ್ಎಬಿಲಿಟಿ ಟು ರೀಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇಲ್ಲ. ನೋಡಿ, ಲಿವಿಂಗ್ ಆರ್ಗ್ಯಾನಿಸಮ್ಸೇ ಇದು. ಮ್ಯೂಲ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬಟ್ ಇಟ್ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ರೀಪ್ರೊಡ್ಯೂಸ್. ಇದಕ್ಕೆ ರೀಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು ರೀಪ್ರೊಡಕ್ಷನ್ನು ಕೂಡ, ಸೆಕೆಂಡ್ ಪ್ರಾಪರ್ಟಿ ರೀಪ್ರೊಡಕ್ಷನ್ನು ಕೂಡ ನಾಟ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್, ನಾಟ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೊ ಇದನ್ನು ಕೂಡ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳಲ್ಲ. ಓಕೆ, ಸೊ ಫಸ್ಟ್ ಯಾವ ಪ್ರಾಪರ್ಟಿ ಆಯಿತು? ಗ್ರೋತ್ ಆಯಿತು. ಅದನ್ನು ಕೂಡ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳಲಿಲ್ಲ. ಓಕೆ, ಸೆಕೆಂಡ್ ಪ್ರಾಪರ್ಟಿ ಯಾವುದು? ರೀಪ್ರೊಡಕ್ಷನ್. ಓಕೆ, ಅದನ್ನು ಕೂಡ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳಿ. ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬಟ್ ಇಟ್ ಈಸ್ ನಾಟ್ ಎ ಡಿಫೈನಿಂಗ್. ಓಕೆ, ಸೊ ನೆಕ್ಸ್ಟ್ ಯಾವ್ದು ನೋಡೋಣ ಅಂದರೆ, ಥರ್ಡ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದಟ್ ಈಸ್ ಮೆಟಬಾಲಿಸಮ್. ಥರ್ಡ್ ಪ್ರಾಪರ್ಟಿ ಯಾವುದು? ಮೆಟಬಾಲಿಸಮ್. ಓಕೆ, ಸೊ ಮೆಟಬಾಲಿಸಮ್ ಅಂತಂದರೆ ಏನು? ಓಕೆ, ಸೊ ನಾವೀಗ ಆಹಾರ ತಿಂದಿರ್ತೀವಿ ಏನಾದರೂ. ಓಕೆ, ಸೊ ಊಟ ಮಾಡಿರ್ತೀವಿ. ಸೊ ಅದೇನಾಗುತ್ತೆ? ನಮ್ಮ ಬಾಯಲ್ಲಿ ಅರ್ಧ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಇಂಟು ಸಿಂಪ್ಲರ್ ಒನ್ಸ್. ಇನ್ನು ಸಿಂಪಲಾಗಿ ನಾವು ಹೇಳೋದಾದರೆ ಸಮ್ ಟೋಟಲ್ ಆಫ್ chemical reactions taking place
in an organism. Okay, sum total of chemical reactions that are taking place in a living organisms. ಅದನ್ನೇ ನಾವೇನಂತ ಕರಿತೀವಿ ಮೆಟಬಾಲಿಸಮ್. ಸೊ ಈ ಮೆಟಬಾಲಿಸಮಲ್ಲಿ ನಾವು ಎರಡು ಥರ ನೋಡ್ತೀವಿ. ಒಂದು ಕೆಟಬಾಲಿಸಮ್ ಅಂತ ಹೇಳ್ತೀವಿ, ಇನ್ನೊಂದು ಅನಬಾಲಿಸಮ್ ಅಂತ ಹೇಳ್ತೀವಿ. ಒಂದು ಕೆಟಬಾಲಿಸಮು, ಇನ್ನೊಂದು ಅನಬಾಲಿಸಮ್. ಹಾಗಿದ್ರೆ ಕೆಟಬಾಲಿಸಮ್ ಅಂದರೆ ಏನು, ಅನಾಬಾಲಿಸಮ್ ಅಂದರೆ ಏನು? ಸೊ ಕೆಟಬಾಲಿಸಮ್ ಅಂದರೆ ಬ್ರೇಕ್ ಡೌನ್ ಆಗೋದು. ಓಕೆ, ಸೊ ಕೆಟಬಾಲಿಸಮ್ ಅಂದರೆ ಬ್ರೇಕ್ ಡೌನ್ ಆಗೋದು. ಏನು ಬ್ರೇಕ್ ಡೌನ್ ಆಗುತ್ತೆ? ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಇಂಟು ಸಿಂಪ್ಲರ್ ಒನ್ಸ್. ಓಕೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸು ಬ್ರೇಕ್ ಡೌನ್ ಆಗುತ್ತೆ. ಏನಾಗಿ ಬ್ರೇಕ್ ಡೌನ್ ಆಗುತ್ತೆ? ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಕೆಟಬಾಲಿಸಮ್. ಓಕೆ, ಸೊ ನಮ್ಮ ಬಾಡಿಲಿ ಏನಾಗುತ್ತೆ? ಕಾರ್ಬೋಹೈಡ್ರೇಟ್ಸು ಕಾಂಪ್ಲೆಕ್ಸ್ ದಟ್ ಈಸ್ ಡೆವಲಪ್ಸ್ ಇಂಟು ಸಿಂಪಲ್ ಒನ್ಸ್. ಅದೇನಾಗುತ್ತೆ? ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಆಗುತ್ತೆ. ಓಕೆ, ಸೊ ಅದನ್ನು ನಾವು ಕೆಟಬಾಲಿಸಮಿಗೆ ಎಕ್ಸಾಂಪಲ್ ಕೊಡ್ಬೋದು. ಹಾಗಿದ್ರೆ ಅನಾಬಾಲಿಸಮ್ ಏನು? ಒಂದು ಬಿಲ್ಡಪ್, ಇನ್ನೊಂದು ಬ್ರೇಕ್ ಡೌನ್. ಸೊ ಇದನ್ನು ನಾವು ಬ್ರೇಕ್ ಡೌನ್ ಅಂತ ಹೇಳಿದ್ವಿ ಅಂದರೆ ಇದನ್ನು ಬಿಲ್ಡಪ್ ಅಂತ ಹೇಳ್ತೀವಿ. ಓಕೆ, ಸೊ ಏನಂತ ಕರಿತೀವಿ? ಬಿಲ್ಡಪ್. ಅಂದರೆ ಇಲ್ಲಿ ನಾವೇನು ಹೇಳಿದ್ವಿ? ಕೆಟಬಾಲಿಸಮಲ್ಲಿ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಇದ್ದಿದ್ದು ಸಿಂಪ್ಲರ್ ಒನ್ ಆಯಿತು. ಬಟ್ ಅದಕ್ಕೆ ಆಪೋಸಿಟ್ ಇಲ್ಲಿ. ಸೊ ಅನಾಬಾಲಿಸಮ್ ಅಂದರೆ ಏನು? ಸಿಂಪ್ಲರ್ ಮಾಲಿಕ್ಯೂಲ್ಸ್ combine to form a complex one. ಓಕೆ, ಸಿಂಪಲ್ ಮಾಲಿಕ್ಯೂಲ್ಸ್ ಎಲ್ಲ ಕಂಬೈನ್ ಆಗಿ ಏನಾಗುತ್ತೆ? ಕಾಂಪ್ಲೆಕ್ಸ್ ಒನ್ ಆಗುತ್ತೆ. ಓಕೆ, ಸೊ ದಿಸ್ ಪ್ರಾಪರ್ಟಿ ಈಸ್ ಓನ್ಲಿ ಸೀನ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈ ಪ್ರಾಪರ್ಟಿನ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಮಾತ್ರ ನೋಡ್ತೀವಿ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನೋಡೋಲ್ಲ. ಈ ಪೆನ್ನಲ್ಲಿ ಮೆಟಬಾಲಿಸಮ್ ಆಗಲ್ಲ, ಈ ಬೋರ್ಡಲ್ಲಿ ಮೆಟಬಾಲಿಸಮ್ ಆಗಲ್ಲ, ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಎಲ್ಲೂ ಕೂಡ ಮೆಟಬಾಲಿಸಮ್. ವಿ ಕ್ಯಾನ್ ಸೇ ದಟ್ ದಿಸ್ ಮೆಟಬಾಲಿಸಮ್ ಈಸ್ ದ ಡಿಫೈನಿಂಗ್ ಪ್ರಾಪರ್ಟಿ. Defining property of living organism. ಇದನ್ನು ನಾವೇನಂತ ಹೇಳ್ತೀವಿ? ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಫಸ್ಟ್ ಯಾವ್ದು ನೋಡಿದ್ವಿ ನಾವು? ಗ್ರೋತ್ನ ನೋಡಿದ್ವಿ. ಇಟ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೆಕೆಂಡ್ ರೀಪ್ರೊಡಕ್ಷನ್ನ ನೋಡಿದ್ವಿ. ಇಟ್ ಈಸ್ ಆಲ್ಸೋ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ, ಬಟ್ ಮೆಟಬಾಲಿಸಮ್ ಈಸ್ ದ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ನೆಕ್ಸ್ಟ್ ಏನು ನೋಡೋಣ ಅಂದರೆ ಫೋರ್ತ್ ಪ್ರಾಪರ್ಟಿ, ದಟ್ ಈಸ್ ಸೆಲ್ಯುಲಾರ್ ಆರ್ಗನೈಸೇಷನ್. ಸೆಲ್ಯುಲಾರ್ ಆರ್ಗನೈಸೇಷನ್. ಓಕೆ, ಸೆಲ್ಯುಲಾರ್ ಆರ್ಗನೈಸೇಷನ್. ಓಕೆ, ನೋಡೋಕ್ಕೂ ಮುಂಚೆ ನಾವು ಫಸ್ಟ್ ಸೆಲ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ಸೆಲ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇಟ್ ಈಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ all the living organisms. Okay, so and all the living organisms are made up of cells. Ella living organisms allu that is made up of cells anta helತೀವಿ. Okay, so ನಿಮಗೆ ಗೊತ್ತಿರಲಿ, we the human beings developed from a single cell. ನಾವು ಎಲ್ಲ ಡೆವಲಪ್ ಆಗಿರೋದು ಒಂದು ಸಿಂಗಲ್ ಸೆಲ್ ಝೈಗೋಟಿಂದ ಡೆವಲಪ್ ಆಗಿದ್ದೀವಿ. ನಾವು ಹೇಗೆ ಡೆವಲಪ್ ಆಗಿದ್ದೀವಿ ಅಂದರೆ ಒಂದು ಸಿಂಗಲ್ ಸೆಲ್ಲಿಂದ ನಾವು ಡೆವಲಪ್ ಆಗಿದ್ದೀವಿ. ಓಕೆ, ಸೊ ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಬಂದಾಗ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಇದೆ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಇದೆ. ಸೊ ನಮ್ಮನ್ನು ನಾವು ಮಲ್ಟಿ ಸೆಲ್ಯುಲಾರ್ ಅಂತ ಹೇಳ್ತೀವಿ. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ತಗೊಳ್ಳೋದಾದ್ರೆ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಅಮೀಬಾ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಇದೆಲ್ಲನೂ ನಾವು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸು, ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸು. ಸೊ ಬೋತ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ನೇಮಲ್ಲೇ ಇದೆ ನೋಡಿ, ಯೂನಿಸೆಲ್ಯುಲಾರ್. ಯೂನಿ ಮೀನ್ಸ್ ಒನ್. ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್. ಓಕೆ, ಸೊ ಅದೇ ಥರ ಮಲ್ಟಿ ಸೆಲ್ಯುಲಾರ್ ನೇಮಲ್ಲೇ ಇದೆ. ಮಲ್ಟಿ ಅಂತಂದರೆ ಮೆನಿ, ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ನಮ್ಮನ್ನು ನಾವು ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಓಕೆ, ಸೊ ಬಿಕಾಸ್
ವಿ ಆರ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್, ಮಿಲಿಯನ್ಸ್ ಆಫ್ ಸೆಲ್ಸ್ ಇದೆ ನಮ್ಮ ಬಾಡೀಲಿ. ಓಕೆ, ಸೊ ಯೂನಿಸೆಲ್ಯುಲಾರಿಗೆ ನಾವು ಎಕ್ಸಾಂಪಲ್ ಕೊಡೋದಾದರೆ ಅಮೀಬಾ ಕೊಡ್ತೀವಿ. ಯಾವುದನ್ನು ಕೊಡ್ತೀವಿ ಅಂದರೆ ಅಮೀಬಾ ಕೊಡ್ತೀವಿ. ಓಕೆ, ಸೊ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಓಕೆ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಏನಾಗಿರುತ್ತೆ, ದಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಗ್ರೂಪ್ ಆಫ್ ಸೆಲ್ಸ್ ನೋಡಿ, ಇದು ಒಂದು ಸೆಲ್ ಇದೆ. ಈ ಸೆಲ್ ಏನಾಗುತ್ತೆ, ವಿಚ್ ಅಂಡರ್ಗೋ ಸೆಲ್ ಡಿವಿಷನ್ ಟು ಫಾರ್ಮ್ ಅ 2 cells. ಈ 2 cells ಇದ್ದುದು ಮತ್ತೆ ಡಿವೈಡ್ ಆಗಿ 4 cells ಆಗುತ್ತೆ. ಈ 4 cellಸಿಂದ 8 cell ಆಗುತ್ತೆ. 8 to 16, 16 to 32, 32 to 64. ಈ ಥರ ಏನಾಗುತ್ತೆ, ಸೆಲ್ಲು ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಸೆಲ್ ಡಿವೈಡ್ ಆಗಿ ಆಗಿ ಏನಾಗುತ್ತೆ, ಗ್ರೂಪ್ ಆಫ್ ಸೆಲ್ಸ್ ಆಗುತ್ತೆ. ದಟ್ ಗ್ರೂಪ್ ಆಫ್ ಸೆಲ್ಸ್ನ ನಾವೇನಂತ ಕರಿತೀವಿ, ಟಿಶ್ಯೂ ಅಂತ ಕರಿತೀವಿ. ಗ್ರೂಪ್ ಆಫ್ ಸೆಲ್ಸ್ನ ಏನಂತ ಕರಿತೀವಿ, ಟಿಶ್ಯೂ ಅಂತ ಕರಿತೀವಿ. ಓಕೆ, ಈ ಗ್ರೂಪ್ ಆಫ್ ಟಿಶ್ಯೂ ಕಂಬೈನ್ ಆಗಿ ಆರ್ಗನ್ಸ್ ಆಗುತ್ತೆ. ಏನಾಗುತ್ತೆ, ಆರ್ಗನ್ ಆಗುತ್ತೆ. ಆ ಆರ್ಗನ್ ಎಲ್ಲ ಸೇರಿಕೊಂಡು ಆರ್ಗನ್ ಸಿಸ್ಟಮ್ ಆಗುತ್ತೆ. ಏನಾಗುತ್ತೆ, ಆರ್ಗನ್ ಸಿಸ್ಟಮ್ ಆಗುತ್ತೆ. ಆರ್ಗನ್ ಸಿಸ್ಟಮ್ ಎಲ್ಲ ಸೇರಿ ಏನಾಗುತ್ತೆ, ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆರ್ಗ್ಯಾನಿಸಮ್ಸ್. ನಾವು ಕೂಡ ಡೆವಲಪ್ ಆಗಿರೋದು ಒಂದು ಸಿಂಗಲ್ ಸೆಲ್ಲಿಂದನೇ. ಆ ಸಿಂಗಲ್ ಸೆಲ್ನ ನಾವು ಝೈಗೋಟ್ ಅಂತ ಕರಿತೀವಿ. ಓಕೆ, ಸೊ ಸೆಲ್ಯುಲರ್ ಆರ್ಗನೈಸೇಷನ್ which takes place only in the living organisms. Hence we can say that this cellular organisms is the defining property of living organisms. ಇದನ್ನು ನಾವು ಏನಂತ ಕರಿತೀವಿ, ಇದನ್ನು ಕೂಡ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಟೋಟಲ್ ಆಗಿ ಎಷ್ಟಾಯ್ತು ಇವಾಗ, 4 ಪ್ರಾಪರ್ಟಿ ಆಯಿತು. ಒಂದು ಗ್ರೋತು, ಇಟ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ರೀಪ್ರೊಡಕ್ಷನ್, ಇಟ್ ಈಸ್ ಆಲ್ಸೋ ನಾಟ್ ಎ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಥರ್ಡ್ ಒನ್ ಈಸ್ ಮೆಟಬಾಲಿಸಮ್, ಇಟ್ ಈಸ್ ಅ defining property of living organisms. And the fourth one property is cellular organization. It is also a defining property of living organism. And the last property of living organism is, okay, consciousness. ಏನಂತ ಕರಿತೀವಿ, 5th point property, consciousness. ಕಾನ್ಷಿಯಸ್ನೆಸ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ, ಕಾನ್ಷಿಯಸ್. ಓಕೆ, ಹ್ಯೂಮನ್ ಬೀಯಿಂಗ್ಸಿಗೆಲ್ಲ ವಿ ಆರ್ ವೆರಿ ಕಾನ್ಷಿಯಸ್. ಇವಾಗ ಯಾವುದೋ ಒಂದು ಅನಿಮಲ್ ನಮ್ಮ ಹತ್ರ ಬರ್ತಾ ಇದೆ, ಒಂದು ಲಯನ್ ಬರ್ತಾ ಇದೆ, ಒಂದು ಟೈಗರ್ ಬರ್ತಾ ಇದೆ ಅಂತಂದರೆ ನಾವು ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್. ನಾವು ರಿಯಾಕ್ಟ್ ಮಾಡ್ತೀವಿ. ಅದೇ ಥರ ಪ್ಲ್ಯಾಂಟ್ಸು ಕೂಡ ನಿಮಗೆ ಗೊತ್ತಿದೆ, ಮುಟ್ಟಿದರೆ ಮುನಿ ಅಂತ ಕೇಳಿರ್ತೀರ. ಸೊ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಅದು ಮುಗುಚ್ಕೊಂಡ್ಬಿಡುತ್ತೆ. ಟಚ್ ಮೀ ನಾಟ್ ಪ್ಲ್ಯಾಂಟ್ ಅಂತ ಕರಿತೀವಿ. ಅಂದರೆ ನಾವೇನಾದರೂ ಮಾಡಿದಾಗ ಅಲ್ಲಿಂದ ರೆಸ್ಪಾನ್ಸ್ ಬರಬೇಕು, ರೆಸ್ಪಾನ್ಸ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಓಕೆ, ಸೊ ಈಗ ನಾನು ಈ ಪೆನ್ನಿಗೆ ಏನಾದರೂ ರೆಸ್ಪಾನ್ಸ್ ಮಾಡು ಅಂತಂದರೆ ಅದು ಮಾಡುತ್ತಾ, ಮಾಡಲ್ಲ. ಓಕೆ, ಸೊ ಯಾವುದಾದ್ರೂ ಒಂದು ಟೈಗರ್ ಎಂಟ್ರಿ ಆದರೂ ಕೂಡ ಈ ಪೆನ್ ಏನಾಗಿರುತ್ತೆ, ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ, ಬೋರ್ಡ್ ಹಾಗೇ ಇರುತ್ತೆ. ಬಟ್ ನಾವು ಹಾಗಲ್ಲ. ಯಾವುದಾದ್ರೂ ಒಂದು ಪೆನ್, ಯಾವುದಾದ್ರೂ ಒಂದು ಅನಿಮಲ್ ಬಂತು ಅಂದರೆ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್. ನಾವು ರಿಯಾಕ್ಟ್ ಮಾಡ್ತೀವಿ ಬಿಕಾಸ್ ವಿ ಹ್ಯಾವ್ ದ ಕಾನ್ಷಿಯಸ್ನೆಸ್, ರೆಸ್ಪಾನ್ಸ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. Okay, so external stimuli. So this consciousness is the defining property of living organisms. Defining property of living organisms. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಂದರೆ ನಾವು 5 ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿದ್ವಿ. ಒಂದು ಗ್ರೋತು, ಅದರಲ್ಲಿ ಫಸ್ಟ್ ಒನ್ ಯಾವ್ದು ನೋಡಿದ್ವಿ ನಾವು, ಫಸ್ಟ್ ಪ್ರಾಪರ್ಟಿ ಈಸ್ ಗ್ರೋತ್. ಸೆಕೆಂಡ್ ಒನ್ ಈಸ್ ರೀಪ್ರೊಡಕ್ಷನ್. ಥರ್ಡ್ ಪ್ರಾಪರ್ಟಿ ಈಸ್ ಮೆಟಬಾಲಿಸಮ್. ಫೋರ್ತ್ ಒನ್ ಈಸ್ ಸೆಲ್ಯುಲಾರ್ organization. And the last property is ಕಾನ್ಷಿಯಸ್ನೆಸ್. ಲಾಸ್ಟ್ ಪ್ರಾಪರ್ಟಿನ ಏನಂತ ಕರಿತೀವಿ, ಕಾನ್ಷಿಯಸ್ನೆಸ್. ಈ 5 ಪ್ರಾಪರ್ಟಿ ಬಗ್ಗೆ ಇವತ್ತು ನೀವು ತಿಳ್ಕೊಂಡ್ರಿ. ಅದರಲ್ಲಿ ಗ್ರೋತು ಮತ್ತು ರೀಪ್ರೊಡಕ್ಷನ್ ಈಸ್ ದ ಪ್ರಾಪರ್ಟಿ. ಈ 5 ಪ್ರಾಪರ್ಟೀಸು ಕೂಡ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಬಟ್ ಡಿಫೈನಿಂಗ್ ಪ್ರಾಪರ್ಟೀಸ್ ಅಂತ ಬಂದಾಗ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ನಾಟ್ ದ ಡಿಫೈನಿಂಗ್ ಪ್ರಾಪರ್ಟೀಸ್ of living organisms,
ಬಟ್ ಮೆಟಬಾಲಿಸಮು ಸೆಲ್ಯುಲಾರ್ ಆರ್ಗನೈಸೇಷನು ದಟ್ ಈಸ್ ಕಾನ್ಷಿಯಸ್ನೆಸ್ ರೆಸ್ಪಾನ್ಸ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಈ 3 ಪ್ರಾಪರ್ಟೀಸ್ನ ನಾವು ಡಿಫೈನಿಂಗ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲಿವಿಂಗ್ organisms. Okay, thank you.